ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ನಮ್ಮ ಶಿಷ್ಯರಿಗೆ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನ ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಯಿತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಕ್ತರಾಗಿ ದೈವಾಭಿಮುಖರಾಗಬೇಕೆಂದು ಈ ಸಂದೇಶವನ್ನು ಜೆರೂಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲೇ ಪ್ರಕಟಿಸಬೇಕೆಂದು ಮೊದಲೇ ಲಿಖಿತವಾಯಿತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ನನ್ನ ಪಿತ ವಾಗ್ದಾನ ಮಾಡಿದ ವ್ಯಕ್ತಿಯನ್ನು ನಾನೇ ನಿಮಗೆ ಕಳಿಸಿಕೊಡುವೆನು. ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೀವು ಭೂಷಿತರಾಗುವ ತನಕ ಈ ಪಟ್ಟಣದಲ್ಲಿ ಕಾದಿರಿ ಎಂದು ಹೇಳಿದರು. ಕಟ್ಟಕಡೆಗೆ ಶಿಷ್ಯರನ್ನು ಬಿಥಾನಿಯ ಎಂಬ ಊರಿನವರಿಗೆ ಕರೆದುಕೊಂಡು ಹೋದರು. ಅಲ್ಲಿ ತಮ್ಮ ಕರಗಳನ್ನೆತ್ತಿ ಆಶೀರ್ವದಿಸಿದ ಹಾಗೆಯೇ ಅವರನ್ನು ಬೀಳ್ಕೊಟ್ಟರು ಮತ್ತು ಸ್ವರ್ಗಕ್ಕೆ ಒಯ್ಯಲ್ಪಟ್ಟರು. ಶಿಷ್ಯರು ಅವರನ್ನು ಆರಾಧಿಸಿ ಅತಿ ಆನಂದದಿಂದ ಜೆರೂಸಲೇಮಿಗೆ ಹಿಂದಿರುಗಿದರು. ಮಹಾದೇವಾಲಯದಲ್ಲಿ ದೇವರನ್ನು ಸತತವಾಗಿ ಸ್ತುತಿ ಮಾಡಿಕೊಂಡಿದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ, ಪ್ರಭು ಯೇಸು ಕ್ರಿಸ್ತರ ಸತ್ರಾರೋಹಣದ ಮಹೋತ್ಸವದ ಜಾಗರಣ ವೈಭವವನ್ನು ಆಚರಿಸುತ್ತಿದ್ದೇವೆ. ಸ್ವರ್ಗಾರೋಹಣದ ವಿಶಿಷ್ಟ ಅರ್ಥ ಏನೆಂದರೆ, ಪ್ರಭು ಕ್ರಿಸ್ತರು ದೇವರು ಮಾನವರಾದರು. ಅವರು ಅನುಭಾವದಿಂದ ಅನುಭವದ ಜೀವನಕ್ಕೆ ಬಂದರು. ದೈವತ್ವವನ್ನು ಬಲಿದು ಮಾಡಿಕೊಂಡು ಮಾನವತೆಯನ್ನು ಸ್ವೀಕರಿಸಿ ನಮ್ಮ ಜೊತೆ ಬಾಳಿದವರು. ಹೀಗೆ ಪ್ರಭು ಯೇಸು ಕ್ರಿಸ್ತರು ಇಹದಲ್ಲಿ ಬಹಿರಂಗ ಜೀವನ ಮಾಡಿ ಸ್ವರ್ಗಾರೋಹಣದೊಂದಿಗೆ ಆ ಬಹಿರಂಗ ಜೀವನದ ಅತ್ಯವನ್ನು ನಮಗೆ ತಿಳಿಯಪಡಿಸಿದರು. ಎರಡನೇದಾಗಿ ಪ್ರಭು ಯೇಸು ಕ್ರಿಸ್ತರ ಈ ಸ್ವರ್ಗಾರೋಹಣ ಪಿತನ ಬಲ ಪಾರ್ಶ್ವದಲ್ಲಿ ಆಸೀನರಾಗಿ ನಿತ್ಯಕ್ಕೂ ದೈವಾಡಳಿತವನ್ನು ನಡೆಸುವ ಒಂದು ಅಂಶವನ್ನು ನಮಗೆ ತಿಳಿಸುವಂತಹ ಒಂದು ವಿಶೇಷವಾದ ಮಹೋತ್ಸವ. ಈ ನಿಟ್ಟಿನಲ್ಲಿ ನಮಗೆ ಪ್ರಭು ಕ್ರಿಸ್ತರು ನೇರವಾದ ಸಂದೇಶ ನೀಡುವುದೇನೆಂದರೆ, ನಾವೆಲ್ಲರೂ ಇಹದಲ್ಲಿ ತಾತ್ಕಾಲಿಕವಾಗಿ ಮಾಡುತ್ತಿದ್ದೇವೆ. ನಮ್ಮ ಶಾಶ್ವತ ಜೀವನ ಪಿತನ ಸಮ್ಮುಖದಲ್ಲಿ. ಆದುದರಿಂದ ಈ ತಾತ್ಕಾಲಿಕ ಜೀವನದ ಅವಧಿಯಲ್ಲಿ ನಾವು ನಮ್ಮ ಶಾಶ್ವತ ಜೀವನಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಒಂದು ಕರೆ ನೀಡಲಾಗಿದೆ. ಈ ತಾತ್ಕಾಲಿಕ ಜೀವನ ಅನುಭವದ ಜೀವನ, ಶಾಶ್ವತ ಜೀವನ ಅನುಭಾವದ ಜೀವನ.
ಈ ತಾತ್ಕಾಲಿಕ ಜೀವನದ ಮುಖಾಂತರ, ನಮ್ಮ ಅನುಭವದ ಮುಖಾಂತರ, ನಮ್ಮ ಜೀವನ ಮಾಂಸ ಮೂಳೆ ನರಗಳಿಂದ ತುಂಬಿದ ಈ ಒಂದು ತಾತ್ಕಾಲಿಕತೆಯ ಮುಖಾಂತರ ನಾವು ನಿರಂತರತೆಯನ್ನು ಪಡೆದು ಸಿದ್ಧಗೊಳ್ಳಬೇಕು. ಆದುದರಿಂದ ಪ್ರಭು ಕ್ರಿಸ್ತರು ನಮಗೆ ತಿಳಿಯಪಡಿಸುವುದು, ನಾವು ಈ ಜೀವನದಲ್ಲಿ ಬರೀ ಪಯಣಿಗರು, ಜನನದಿಂದ ಮರಣದವರೆಗೂ ಪಯಣಿಸುವ ವ್ಯಕ್ತಿಗಳಾಗಿವೆ. ಈ ಪಯಣದ ಜಯ, ಈ ಪಯಣದ ಒಂದು ಶಾಶ್ವತವಾದ ಯಶಸ್ಸು ನಾವು ಯಾವ ರೀತಿ ಮಾಡುತ್ತೇವೆ ಎಂಬುದರಲ್ಲಿ ಇದೆ. ಅದಕ್ಕನುಗುಣವಾಗಿ ನಾವು ಶ್ರೇಷ್ಠರಾಗಿ ಬದುಕಿದ್ದರೆ ರಕ್ಷೆ ಪಡೆಯುತ್ತೇವೆ. ನಾವು ಅಲ್ಪ ವಿಶ್ವಾಸಿಗಳಾಗಿ ಹಾಗೂ ಕೆಟ್ಟ ನಡತೆಯಲ್ಲಿ ಮಾಡಿದರೆ ಶಿಕ್ಷೆ ಪಡೆಯುತ್ತೇವೆ. ಆದ್ದರಿಂದ ನಾವು ಉತ್ತಮ ಜೀವನವನ್ನು ನಡೆಸುತ್ತಾ ಪುನರುತ್ಥಾನರಾದ ಸ್ವರ್ಗಾರೂಢರಾದ ಕ್ರಿಸ್ತರನ್ನೇ ನಮ್ಮ ಜೀವನಗಳಲ್ಲಿ ಧರಿಸಿ ಅವರಲ್ಲಿ ಆಪ್ತತೆ ಮತ್ತು ಆಧ್ಯಾತ್ಮಿಕತೆಯನ್ನು ಹೊಂದಿ ಅವರಲ್ಲೇ ಅನ್ಯೂನ್ಯರಾಗಿ ನಾವು ಆ ಯಶಸ್ಸಿನ ಕಡೆಗೆ ಕಾಣಿಸಬೇಕಾಗಿದೆ. ಪ್ರಭು ಕ್ರಿಸ್ತರನ್ನು ನೋಡಿ, ನೀವೇ ನಮಗೆ ಸನ್ಮಾನಿಗಳು, ನೀವೇ ನಾನೇ ಜೀವ ಮಾರ್ಗ ಸತ್ಯ ಎಂದು ಹೇಳಿದ್ದೀರಿ. ನಿಮ್ಮನ್ನೇ ಅನುಸರಿಸಿ ನಡೆಯುವಂತೆಯೂ ನಿಮ್ಮ ಮದುವೆಯಲ್ಲಿ ನಾವು ಭಾಗಿಯಾಗುವಂತೆ ನಮಗೆ ಗಮನಿಸಿ ಪ್ರಭು ಎಂದು ಮುಂದುವರೆದು ದೇವರಿಗೆ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಅವರೇ ಕಮಾತ್ರ ಪುತ್ರರು ನಮ್ಮ ಪ್ರಭು ರಕ್ಷಕರಾದ ಯೇಸುಕ್ರಿಸ್ತನ ವಿಶ್ವಾಸದಿಂದ ಇವರು ಪವಿತ್ರಾತ್ಮದಿಂದ ಗರ್ಭದಿಂದ ಕನ್ಯಾಮರಿ ಮನೆಯಲ್ಲಿ ಜನಿಸಿದರು. ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಇರುವೆಗೆ ಏರ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳ ಕೇಳಿದ ಮೂರನೇ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತನ ಬಲಪಾಠದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸನೆ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನಿರೀಕ್ಷೆ ವಿಶ್ವಾಸನೆ, ಪಾಪ ಪರಿಹಾರ ವಿಶ್ವಾಸನೆ, ಮೃತರ ಪುನರುತ್ಥಾನ ವಿಶ್ವಾಸನೆ, ನಿತ್ಯ ಜೀವವನ್ನು ವಿಶ್ವಾಸನೆ. ಆಮೀನ್. ಸಹೋದರ ಸಹೋದರಿಯರೇ, ನಮ್ಮ ಹೃದಯವನ್ನು ದೇವರ ಹೃದಯದಲ್ಲಿ ಮಾತನಾಡಿಸಿಕೊಳ್ಳಿ ಎನ್ನುತ್ತಾರೆ. ಆಗ ನಮಗೆ ಸಮರ್ಪಣಾ ಮನೋಭಾವ ಸುಗಮವಾಗಿ ಸಾಗುತ್ತದೆ. ಶ್ರೇಷ್ಠತ್ವವನ್ನು ರೂಢಿಸಿಕೊಳ್ಳುವ ಅಗತ್ಯವಾದ ದೇವರ ಅನುಗ್ರಹ ಮತ್ತು ಆಶೀರ್ವಾದಕ್ಕಾಗಿ ಶ್ರದ್ಧಾಪೂರ್ವಕವಾದ ಪ್ರಭುವಿನ ಮುಖಾಂತರ ತಂದೆಗೆ ನಾವು ನಮ್ಮ ಭಿನ್ನಗಳನ್ನು ಸಲ್ಲಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೌಟುಂಬಿಕ ಚೌಕಟ್ಟಿನೊಳಗೆ ಜೀವಿಸುವಾಗ ದೇಶವೆಂದ ಅಂತರವನ್ನು ಎಲ್ಲ ತಂದೆ ತಾಯಿ ಮಕ್ಕಳು ರೂಢಿಸಿಕೊಂಡು ಅದರ ಸತ್ವವನ್ನು ತಮ್ಮ ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳಲಿದ್ದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ಸೇರಿರುವ ನಾವೆಲ್ಲರೂ ಕ್ರಿಸ್ತನ ತತ್ವವನ್ನು ಈ ದೇವಾಲಯಕ್ಕೆ ಮಾತ್ರ ಸೀಮಿತಗೊಳಿಸಿದೆ. ಪ್ರೀತಿಯ ಒಂದೇ ಮನೋಭಾವದಿಂದ ನಮ್ಮಲ್ಲೂ ನಾವು ಜೀವಿಸುವ ಪರಿಸರದಲ್ಲೂ ಕ್ರಿಸ್ತನ ಮೌಲ್ಯದ ನಿರಂತರ ಸಾಕ್ಷಿಗಳಾಗುವಂತೆ
ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಬ್ಬೊಬ್ಬರ ಪ್ರತ್ಯೇಕವಾದ ಕೋರಿಕೆಗಳನ್ನು ಮೌನದಿಂದ ಒಪ್ಪಿಸುತ್ತೇವೆ. ನಮ್ಮ ಮೇಲೆ ಸದಾ ದಯೆ ತೋರುವ ದೇವರೇ, ಈ ನಮ್ಮ ವಿನಮ್ರ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿ. ನಾವು ನಿನ್ನ ಪರದೊಂದಿಗೆ ಹಂಚಿಕೊಳ್ಳಲು ನಮಗೆ ಕಲಿಸಿರಿ. ನಮ್ಮನ್ನು ನಿಮ್ಮ ಶುಭ ಸಂಗೀತದ ಮಾರ್ಗದಲ್ಲಿ ಸದಾ ಮುನ್ನಡೆಸಿ ನಿಮ್ಮ ಶ್ರದ್ಧಾವನ್ನು ನಮ್ಮೆಲ್ಲರಿಗೂ ಸ್ವತಂತ್ರವಾಗಿ ದಯೆಯಿರಿ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮವರಿಗೂ ಸರ್ವಶಕ್ತಕರ್ತ ದೇವರಿಗೆ ಅಂಗೀಕೃತವಾಗುವಂತೆ ತಿಳಿಯಿರಿ. ನಮ್ಮ ಮತ್ತು ನಮ್ಮ ಈ ಕಥೋಲಿಕ ಧರ್ಮದ ಪ್ರವೃತ್ತಿಗಾಗಿ ಈಗಲೇ ಸ್ವೀಕರಿಸಲಿ. ದೇವರೇ, ನಿಮ್ಮನಿಗೆ ಕುಮಾರ ನಮ್ಮ ಮಹಾಯಾಜಕರು ನಿಮ್ಮ ಬಲಪಾತ್ರಕ್ಕೆ ಆಸೀನರಾಗಿ ನಮಗಾಗಿ ನಿಲ್ಲಿಸಿದ್ದಾರೆ. ನಿಮ್ಮ ದಯೆಯನ್ನು ಪಡೆಯಲು ನಾವು ನಿಮ್ಮ ಭಾವದ ಸನ್ನಿಧಿಯಿಂದ ಭರವಸೆಯಿಂದ ಸಮೀಪಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮಾತ್ರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನೇಕೆ ತೀರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಸರ್ವಶಕ್ತರಿಗೆ ನಾವೆಲ್ಲರಿಗೂ ಕೃತಜ್ಞತೆ ಸಲ್ಲಿಸೋಣ. ನಿಜವಾಗಿಯೂ ನ್ಯಾಯವಾಗಿ ನಮ್ಮ ಕರ್ತವ್ಯವು ರಕ್ಷಣೀಯವಾಗಿದೆ. ಏಕೆಂದರೆ ಮಹಿಮಾರಾಧನೆ ಪಾಪ ವಿನಾಶಕರು ಆದ ದೇವದೂತರು ವಿಸ್ಮಯದಿಂದ ವೀಕ್ಷಿಸುತ್ತಿದ್ದಂತೆಯೇ ಅತ್ಯುನ್ನತ ಸ್ವರ್ಗಕ್ಕೆ ಏರಿ ಹೋದರು. ಜೀವ ಹಾಗೂ ದೇವರು ಹಾಗೂ ಮಾನವರ ಮಧ್ಯೆ ಲೋಕದ ನ್ಯಾಯಾಧೀಶರು ದೂತಗಣಗಳ ಒಡೆಯರೂ ಆದ ಅವರು ಸ್ವರ್ಗಾರೋಹರಾದರು. ನಮ್ಮ ದೀನ ಸ್ಥಿತಿಯಿಂದ ದೂರವಿರಬೇಕೆಂದಲ್ಲ, ನಮ್ಮ ಶಿರಸ್ಸು ಮುಂದಾಳು ಆದ ಅವರು ಹೋಗಿರುವವರೆಗೆ ಅವರ ಶರೀರದ ಅಂಗಾಂಗಗಳಾದ ನಾವು ಹೋಗಿ ಸೇರಬಹುದು ಎಂಬ ದೃಢ ಭರವಸೆ ಇರುವುದಕ್ಕಾಗಿ ಅವರು ಆರೋಹಣರಾದರು. ಪಾಸ್ಕಾ ಮಹಾದಾನವನ್ನು ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ.
ಅಂತೆಯೇ ಸ್ವರ್ಗೀಯ ಶಕ್ತರು ಭೂಲೋಕದಲ್ಲಿ ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರಾದ ಪ್ರಭುದೇವರು ಪರಿಶುದ್ಧರು, ದೇವರುಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಅವರಲ್ಲಿ ಒಂದರ ಪ್ರಭುವಿನ ನಾಮದಲ್ಲಿ ಬರುವವರು ಹೃದಯ ಪಾತ್ರರು, ಅಹೋರದಲ್ಲಿ ಒಂದಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಭೂಮಿಯಿವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡರು, ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾರೆ. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಬುದ್ಧಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು, ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗಿರುತ್ತದೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸಸ್ಯ ಯೋಗ್ಯರು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಬೀಜ ಭಕ್ತಿಯ ರಕ್ಷಣೆಗೆ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ಉಳಿಸಬೇಕೆಂದು ನಮ್ಮೊಡನೆ ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸುತ್ತೇವೆ. ನಮ್ಮ ವಿಶ್ವಗುರುವಿಯೋ ಅವರೊಂದಿಗೆ ಧರ್ಮಾಲಯದೊಂದಿಗೆ ಸಕಲ ನಿವಾಸಗಳೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಗಮನಿಸುತ್ತದೆ. ಪ್ರಭು, ಪುನರುತ್ಥಾನದಲ್ಲಿ ಶೈಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಪ್ರೇರಿತರಾದವರನ್ನು ಸ್ಮರಿಸಿಕೊಳ್ಳಿ. ಅವರೆಲ್ಲರನ್ನು ನಿಮ್ಮ ಸೂಕ್ಷ್ಮದ ಕಡೆಗೆ ಬರಮಾಡಿ ನಮ್ಮ ಮೇಲೆ ಪ್ರಯತ್ನಗಳಿಗೆ ಕುರಿತ ಪ್ರೇಷಿತರೊಂದಿಗೆ ಎಲ್ಲ ಕಾಲಗಳಿಗೂ ತಿರುಗಿ ಪಾತ್ರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ಸೂಚಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ರಕ್ಷಕರಾಗಿ ದೈವ ಭೂತರಿಗೆ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ ಪ್ರಭು ಸಕಲ ಕೀಳುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸದಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ತನುಸಭೆಯ ವಿಶ್ವಾಸವನ್ನು ಮಾಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಕಾಣಿಸಿರಿ. ಹೃದಯ ಮಾತನ್ನು ಜೀವಿಸಿ ಆಳುವುದನ್ನು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳೋಣ. ಲೋಕದ ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮ್ಮನ್ನು ನ್ಯಾಯೀಕರಿಸಿದ್ದು ಆದರೆ ನಿಮ್ಮ ಪ್ರೀತಿ ಮಾಡಿದ್ದರಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧವಿರಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವಕ್ಕೆ ಶರೀರ ರಕ್ತವನ್ನು ಕಾಪಾಡಿ.
ಅರ್ಪಿದರು. ಮೌನವ ಬೋಧಿಸಿದ ಪೂರ್ವಜರು ಕೃತ್ಯವನ್ನೆಲ್ಲ ಅರ್ಪಿದರು. ಸ್ವೀಕರಿಸಿ ಶಾಶ್ವತ ಹೊರದಿಂದ ಬಂದಿರದ ಒಳ್ಳೆದ ಬೋಧಿಸಿರು ನೀನು ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮದ ಕೃಪೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಸಾಲುಗಳನ್ನು ದಣಿವರಿಯದೆ ಕೀರ್ತನೆ ಮಾಡುವವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭೂಮಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಕೃಷಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬ್ಲಿಯ ಕೃಪೆ ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯು ಮಹಿಮೆಯೂ ಸಲ್ಲಲಿ. ಆಮೆನ್. ಕ್ರಿಸ್ತರು ಪಾಪ ವಿವೇಚನೆಗಾಗಿ ಎಲ್ಲ ಏಕೈಕತೆಯಿಂದ ಕೃಷಿ ದೇವರ ಪಾಪಗಳಿಗೆ ಆಸನರಾಗಿದ್ದಾರೆ. ದೇವರೇ, ನಿಮ್ಮ ಪ್ರೀತಿಯಿಂದ ನಾವು ಪಡೆದವರನ್ನು ಭಕ್ತಿಯ ತಾಯ್ನಾಡನ್ನು ನಾವು ಸೇರುವಂತಹ ಮಹಾರಾಷ್ಟ್ರೀಯ ನಮ್ಮ ಹೃದಯಗಳಲ್ಲಿ ಹಸಿರುವಂತೆ ಮಾಡಲಿ. ನಮ್ಮ ರಕ್ಷಕರ ಹೆಜ್ಜೆಗಳಲ್ಲಿ ಪಾಲಿಸುತ್ತಾ ನಮಗಿಂತ ಮುಂಚಿತವಾಗಿ ನಮಗಾಗಿ ಪ್ರವೇಶಿಸಿದ ಸ್ಥಳವನ್ನು ನಾವು ಸ್ವಾಗತ ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಪಾವನಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬರೀ ಪೂಜೆ ಪ್ರಕಟಣೆಗಳು